ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದೊಂದು ಧ್ವನಿ ಮುದ್ರಣ ಪಾಠ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಸಾಹಿತ್ಯಿಕ ಪಠ್ಯಗಳ ಅಧ್ಯಯನ ಎಷ್ಟು ಮುಖ್ಯವಾಗಿದೆಯೋ, ಸಾಹಿತ್ಯ ಪಠ್ಯಗಳ ಜೊತೆಗೆ ಆ ಸಾಹಿತ್ಯದ ಮೀಮಾಂಸೆಯ ಕುರಿತು ಅಧ್ಯಯನ ಮಾಡುವುದು ಅವಶ್ಯಕತೆ ಅನ್ನುವುದನ್ನು ಸಾಹಿತ್ಯ ಆಸಕ್ತ ಅರಿಯಬೇಕಾದಂತಹ ಅವಶ್ಯಕತೆ ಇದೆ. ಹಾಗಾಗಿ ಇಂದಿನ ಅಧ್ಯಯನದ ಅವಧಿಯೊಳಗೆ ಪದವಿ ಅಧ್ಯಯನ ಮಾಡುವಂತಹ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಐಚ್ಛಿಕ ಕನ್ನಡವನ್ನು ಆಯ್ಕೆ ಮಾಡಿಕೊಂಡು ಪರೀಕ್ಷೆಗಳನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನೇ ಮುಖ್ಯವಾಗಿ ಕೇಳುವಂತಹ ಪ್ರಶ್ನೆಗಳಲ್ಲಿ ಅದು ಕಾವ್ಯ ಮೀಮಾಂಸೆಗೂ ಸಂಬಂಧಪಡುತ್ತದೆ. ಇಂತಹ ಕಾವ್ಯ ಮೀಮಾಂಸೆಯ ಕುರಿತಾಗಿ ಇದರ ಅಡಿಯಲ್ಲಿ ಬರ್ತಕ್ಕಂತಹ ರಸ ಸಿದ್ಧಾಂತ, ಇದರ ಈ ಸಿದ್ಧಾಂತದ ವಿವೇಚನೆಯನ್ನು ವ್ಯಕ್ತಪಡಿಸಿದಂತಹ ಭಾರತೀಯ ಕಾವ್ಯ ಮೀಮಾಂಸೆಕಾರ ಭರತ ಮುನಿಯು ರಚನೆ ಮಾಡಿದಂತಹ ನಾಟ್ಯಶಾಸ್ತ್ರ ಕೃತಿಯಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತಹ ಸಮಗ್ರವಾದಂತಹ ಹೇಳಿಕೆಗಳು, ಸಮಗ್ರವಾದಂತಹ ಅಲಂಕಾರಿಕ ವಿಷಯಗಳು ನಾಟ್ಯಶಾಸ್ತ್ರ ಕೃತಿಯಲ್ಲಿ ನಮಗೆ ಲಭ್ಯವಾಗುತ್ತವೆ. ನಾಟ್ಯಶಾಸ್ತ್ರ ಕೃತಿ ನಾಟಕ ಕಲೆಯ ಕುರಿತು ಒಂದು ಸಂಕ್ಷಿಪ್ತವಾದ ವಿಶ್ವಕೋಶ ಇದ್ದಂತೆ, ಅಲ್ಲದೆ ಕಾವ್ಯ ಮೀಮಾಂಸೆಯ ಕನ್ನಡಿಯೂ ಆಗಿದೆ. ಇದು ಸಂಸ್ಕೃತ ಭಾಷೆಯಲ್ಲಿ ರಚಿತವಾಗಿತ್ತು. ನಂತರದಲ್ಲಿ ಭಾರತೀಯ ಪ್ರಾದೇಶಿಕ ಭಾಷೆಗಳಿಗೆ ಈ ಒಂದು ನಾಟ್ಯಶಾಸ್ತ್ರ ಕೃತಿ ಅನುವಾದಗೊಂಡಿದೆ. ಇದರ ರಚನೆಕಾರ ಭರತ ಮುನಿಯ ಕಾಲಮಾನದ ವಿಚಾರಗಳು ಅಸ್ಪಷ್ಟ. ಕ್ರಿಸ್ತಪೂರ್ವ 2ನೇ ಶತಮಾನದಿಂದ ಕ್ರಿಸ್ತಶಕ 1 ಅಥವಾ 2ನೇ ಶತಮಾನದ ಅವಧಿಯೊಳಗೆ ಈ ಕಾವ್ಯ ಮೀಮಾಂಸೆಕಾರನ ಬದುಕಿನ ಅವಧಿ ಅನ್ನುವುದನ್ನು ಸುಮಾರಾಗಿ ರೂಪುಗೊಂಡಿರ್ತಕ್ಕಂತಹ ಒಂದು ಅವಧಿ ಅನ್ನೋದನ್ನು ನಾವು ಕಲ್ಪಿಸಿಕೊಳ್ತಾ ಇದ್ದೀವಿ. ಏನೇ ಇರಲಿ, ಭರತ ಮುನಿ ರಚನೆ ಮಾಡಿದಂತಹ ನಾಟ್ಯಶಾಸ್ತ್ರ ಗ್ರಂಥದ ಮೂಲಕವಾಗಿ ಭಾರತೀಯ ಕಾವ್ಯ ಮೀಮಾಂಸೆ ಭಾರತೀಯ ಸಾಹಿತ್ಯಕ್ಕೆ ಬಹು ಅಮೂಲ್ಯವಾದಂತಹ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾನೆ. ಇಂತಹ ವಿಚಾರಗಳಲ್ಲಿ ಅಲಂಕಾರ, ರಸಸಿದ್ಧಾಂತ, ಧ್ವನಿ, ವಕ್ರೋಕ್ತಿ, ಪ್ರತಿಭೆ, ಕವಿ, ಕಾವ್ಯ, ಸಹೃದಯ ಈ ಎಲ್ಲ ಮಾಹಿತಿಗಳು ನಮಗೆ ನಾಟ್ಯಶಾಸ್ತ್ರ ಮೂಲಕವಾಗಿ ತಿಳಿದು ಬರುತ್ತವೆ. ಇಂತಹ ಪರಿಕಲ್ಪನೆಯನ್ನು ತಿಳಿಸುವಂತಹ ಸಂದರ್ಭದಲ್ಲಿ ಭರತ ಮುನಿ ಹೇಳಿರ್ತಕ್ಕಂತಹ ರಸ ಸಿದ್ಧಾಂತ, ಈ ರಸ ಸಿದ್ಧಾಂತದ ವ್ಯಾಖ್ಯಾನದಲ್ಲಿ ಬರ್ತಕ್ಕಂತಹ ರಸಸೂತ್ರ ಯಾವುದು ಅಂದರೆ ವಿಭಾವ, ಅನುಭಾವ, ವ್ಯಭಿಚಾರಿ, ಸಂಯೋಗಾತ್ರ, ರಸ ನಿಷ್ಪತ್ತಿ. ಈ ಒಂದು ಸೂತ್ರದ ಮೂಲಕವಾಗಿ ಭಾವ ಅಂದರೇನು, ವಿಭಾವ ಅಂದರೇನು, ಅನುಭಾವ ಅಂದರೇನು ಈ ಎಲ್ಲ ಮಾಹಿತಿಯನ್ನು ಭರತ ಮುನಿಯ ನಾಟ್ಯಶಾಸ್ತ್ರ ಮೂಲಕವಾಗಿ ನಮಗೆ ತಿಳಿದು ಬರ್ತದೆ. ಈ ಹಿನ್ನೆಲೆಯಲ್ಲಿ ರಸ ಸಿದ್ಧಾಂತದ ಪೂರ್ವ ಪೀಠಿಕೆಯನ್ನು ನಾವು ಅವಲೋಕನ ಮಾಡಿದಾಗ ಕಾವ್ಯ ಮೀಮಾಂಸೆಯ ಕ್ಷೇತ್ರಕ್ಕೆ ನಮ್ಮ ಭಾರತೀಯ ಅಲಂಕಾರಿಕರ ಕೊಡುಗೆ ವಿಶೇಷವಾದದ್ದು. ರಸತತ್ವ ಈ ತತ್ವ ಲೋಕಾನುಭವಕ್ಕಿಂತ ಭಿನ್ನವಾದ ಸಾಹಿತ್ಯದ ಅನುಭವವನ್ನು ನಮಗೆ ನಿರೂಪಿಸುತ್ತದೆ. ಲೋಕದ ಘಟನೆ ಕವಿಗೆ ಲೋಕಾನುಭವದ ಜೊತೆಗೆ ರಸಾನುಭವವನ್ನು ಒದಗಿಸುತ್ತದೆ. ಈ ಅನುಭವ ವಿಶೇಷವು ಕವಿಗೆ ಕೃತಿಯ ರಚನೆಗೆ ಪ್ರೇರಣೆಯನ್ನು ಒದಗಿಸುತ್ತದೆ. ಈ ಅನುಭವ ವಿಶೇಷವು ಕವಿಗೆ ಕೃತಿಯ ರಚನೆ ಪ್ರೇರಣೆಯನ್ನು ಒದಗಿಸುವುದರ ಜೊತೆಗೆ ರಚನೆಗೊಂಡ ಕೃತಿಗಳಿಂದ ಸಹೃದಯ ಒದಗುವ ಒಂದು ಆಹ್ಲಾದಕಾರ ಅನುಭವ ವಿಶೇಷವೇ ರಸ ಆಗಿದೆ. ರಸವೇ ಕಾವ್ಯದ ಜೀವಾಳ ಅನ್ನುವುದನ್ನು ಎಲ್ಲ ಸಾಹಿತಿಗಳು, ಮೀಮಾಂಸೆಕಾರರು, ವಿಮರ್ಶಕರು ಇದನ್ನು ಒಪ್ಪಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಸದ ಪರಿಕಲ್ಪನೆಯ ಅರ್ಥವನ್ನು ನಾವು ಹುಡುಕುತ್ತಾ ಹೋದಾಗ ಸಾಮಾನ್ಯವಾಗಿ ರಸ ಎಂದೊಡನೆ ಸಾಮಾನ್ಯ ಕೇಳುಗರಿಗೆ ಇದರ ಅರ್ಥ ದ್ರವರೂಪದಲ್ಲಿ ಇರ್ತಕ್ಕಂತಹ ಆಹಾರ ಪದಾರ್ಥಗಳು, ಹಣ್ಣಿನ ರಸ, ಕಬ್ಬಿನ ರಸ, ಅನ್ನದ ರಸ ಇತ್ಯಾದಿ ರಸ ದ್ರವರೂಪದ ಪಾನೀಯಗಳನ್ನೇ ನಮ್ಮ ಕಣ್ಣಿಗೆ, ನಮ್ಮ ಸ್ಮೃತಿ ಪಟಲಕ್ಕೆ ತಟ್ಟನೆ ನೆನಪಾಗುತ್ತದೆ. ಆದರೆ ಕಾವ್ಯ ತುಂಬ ರಸವತ್ತಾಗಿದೆ ಎಂಬ ಹೇಳಿಕೆಯನ್ನು ನಾವು ಸಹಜವಾಗಿ ವ್ಯಕ್ತಪಡಿಸುತ್ತೇವೆ. ಈ ರಸವತ್ತಾಗಿದೆ ಎಂಬ ಮಾತು ಹಣ್ಣಿನ ರಸಕ್ಕೆ ಮಾತ್ರವಲ್ಲದೆ ಚಮತ್ಕಾರಿಯಾದ ಸಂವಾದಕ್ಕೂ ಭಾವ ಅಭಿವ್ಯಕ್ತಿಗೂ ಅನ್ವಯ ಆಗುತ್ತದೆ. ಅರ್ಥಾತ್ ಕವಿ ರಚನೆ ಮಾಡಿದಂತಹ ಕಾವ್ಯದಲ್ಲಿ
ಕಾವ್ಯದ ಅಂತರಂಗದಲ್ಲಿ ಅಡಗಿದಂತಹ ವಿಷಯ ವಸ್ತು ಕೇಳುಗರ ಮನಸ್ಸಿಗೆ ಹಿತ ಎನಿಸಿದಾಗ ಈ ರಸವತ್ತಾದ ಪದ ನಮಗೆ ಅರ್ಥ ಆಗುತ್ತದೆ. ಅದು ನವರಸಗಳ ಮೂಲಕವಾಗಿ ಕೇಳುಗರಿಗೆ ಅಥವಾ ಸಹೃದಯಗಾರರಿಗೆ ಅರ್ಥ ಉಂಟಾಗುತ್ತದೆ. ಸಾಹಿತ್ಯದ ಹಿನ್ನೆಲೆಯಲ್ಲಿ ರಸದ ವಿಚಾರವನ್ನ ಚರ್ಚೆಗೆ ನಾವು ತೆಗೆದುಕೊಂಡಾಗ ರಸ ಎನ್ನುವ ಮಾತು ಬಹಳ ಪ್ರಾಚೀನವಾದುದು. ಋಗ್ವೇದ ಕಾಲದಿಂದಲೂ ಪ್ರಾಚೀನ ಕಾಲದಿಂದಲೂ ಈ ಪದ ನಮಗೆ ಬಳಕೆಗೊಂಡಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈ ರಸ ಸಿದ್ಧಾಂತದ ಅಡಿಯಲ್ಲಿ ಬರ್ತಕ್ಕಂತಹ ವಿಭಾವ, ಅನುಭಾವ, ವ್ಯಭಿಚಾರಿ, ರಸ, ನಿಷ್ಪತ್ತಿ. ಭಾವ ವಿಚಾರಕ್ಕೆ ಬಂದಾಗ ಭಾವ ಅಂದರೆ ಸಾಮಾನ್ಯ ಸರಳವಾದಂತಹ ಪದದ ಅರ್ಥ ಚಿತ್ರ ವೃತ್ತಿ. ಇದೊಂದು ಮಾನಸಿಕ ವ್ಯಾಪಾರ, ಅಂದರೆ ಮನಸ್ಸಿನ ಅವಸ್ಥೆಯನ್ನು ಹೊರಗೆಡುವ ಮನೋವ್ಯಾಪಾರ. ಅದು ಅಗೋಚರ ಭಾವವನ್ನು ಉದ್ದೀಪನಗೊಳಿಸುವ ಕಾರಣ ಸಾಮಗ್ರಿಯೇ ವಿಭಾವವಾಗಿರುತ್ತದೆ. ಭಾವದ ಕ್ರಿಯೆಗಳೇ ಅನುಭಾವ, ವಿಭಾವ, ಅನುಭಾವ ಸೇರಿ ರಸಾನುಭವ ಕಾವ್ಯದಿಂದ ಪಡೆಯಬಹುದಾದ ಮಾನಸಿಕ ಅನುಭವವೇ ರಸಾನುಭವ. ಸರಳವಾಗಿ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಓದುಗಾರ ಒಂದು ಕಾವ್ಯವನ್ನು, ಒಂದು ಕೃತಿಯನ್ನು ತನ್ನಷ್ಟಕ್ಕೆ ತಾನು ಓದಿ ಆ ಕೃತಿಯಿಂದ ಪಡೆದುಕೊಳ್ಳುವಂತಹ ಧನಾತ್ಮಕವಾದಂತಹ ಪ್ರಯೋಜನಗಳನ್ನು ನಾವು ಸಾಮಾನ್ಯ ಅರ್ಥದಲ್ಲಿ ರಸಾನುಭವ ಎಂದು ಕರೆಯಲಾಗುತ್ತದೆ. ಇನ್ನು ವಿಭಾವದ ವಿಚಾರಕ್ಕೆ ಬಂದಾಗ ಪ್ರತಿಯೊಬ್ಬರಲ್ಲಿ ಸ್ವಾಭಾವಿಕವಾಗಿ ವಾಸನಾರೂಪವಾಗಿ ಇರುವ ಭಾವಗಳನ್ನು ಅಥವಾ ಸ್ಥಾಯಿ ಭಾವಗಳನ್ನು ಉಂಟು ಮಾಡುವ ಕಾರಣಗಳನ್ನು ವಿಭಾವ ಎಂದು ಕರೆಯುತ್ತೇವೆ. ಅಂದರೆ ಒಬ್ಬ ವ್ಯಕ್ತಿ ನಗುವುದಕ್ಕೆ, ಅಳುವುದಕ್ಕೆ, ಸಂತೋಷ ಪಡುವುದಕ್ಕೆ ಏನಾದರೂ ಒಂದು ನಿಮಿತ್ತ ಬೇಕು. ಆ ನಿಮಿತ್ತವನ್ನು ನಾವು ಸಾಮಾನ್ಯ ಪರಿಭಾಷೆಯಲ್ಲಿ ಕಾರಣ ಎಂದು ಕರೆಯುತ್ತೇವೆ. ಕಾರಣ ಇಲ್ಲದೆ ಮನುಷ್ಯ ಅಳುವುದಿಲ್ಲ, ಕಾರಣ ಇಲ್ಲದೆ ಮನುಷ್ಯ ನಗುವುದಿಲ್ಲ, ಕಾರಣ ಇಲ್ಲದೆ ಮನುಷ್ಯ ಸಂತೋಷ ಪಡುವುದಿಲ್ಲ. ಯಾವುದಾದರೂ ಒಂದು ಕಾರಣ ಇದ್ದೇ ಇರಬೇಕು. ಆ ಕಾರಣಗಳೇ ವ್ಯಕ್ತಿಯ ಅಂತರಂಗದಲ್ಲಿ ಇರತಕ್ಕಂತಹ ಸ್ಥಾಯಿ ಭಾವಗಳು. ಅವು ಕಾರಣದಿಂದಾಗಿ ಉದ್ಭವಗೊಳ್ಳುತ್ತವೆ, ಪ್ರಕಟಗೊಳ್ಳುತ್ತವೆ ಅನ್ನುವುದನ್ನು ಭರತ ಮುನಿ ತನ್ನ ನಾಟ್ಯಶಾಸ್ತ್ರದ ಮೂಲಕವಾಗಿ ಅಭಿವ್ಯಕ್ತಗೊಳಿಸುತ್ತಾನೆ. ಇವುಗಳಲ್ಲಿ ಒಂದು ಆಲಂಬನ ವಿಭಾವ, ಇನ್ನೊಂದು ಉದ್ದೀಪನ ವಿಭಾವ. ಭಾವದ ಹುಟ್ಟಿಗೆ ಮೂಲವಾದದು ಆಲಂಬನ ವಿಭಾವವಾದರೆ ಉಂಟಾದ ಭಾವವನ್ನು ಪ್ರಬಲಗೊಳಿಸುವ ಸಾಮಗ್ರಿಯೇ ಉದ್ದೀಪನ ವಿಭಾವ ಎಂದು ಭರತ ಮುನಿ ನಾಟ್ಯಶಾಸ್ತ್ರದೊಳಗೆ ಅದನ್ನು ಪ್ರಸ್ತಾಪಪಡಿಸುತ್ತಾನೆ. ಅನುಭವದ ವಿಚಾರವನ್ನು ಭರತ ಮುನಿ ನಾಟ್ಯಶಾಸ್ತ್ರದಲ್ಲಿ ಈ ರೀತಿಯಾಗಿ ವ್ಯಕ್ತಪಡಿಸುತ್ತಾನೆ. ಸ್ಥಾಯಿ ಭಾವದ ಅಭಿವ್ಯಕ್ತಿ ಮಾಡುವ ವಿಕಾರಗಳನ್ನು ಅನುಭಾವಗಳು ಎನ್ನುವರು. ಅನುಭಾವವೆಂದರೆ ನಾಟಕ ಅಥವಾ ಸಾಹಿತ್ಯದ ಪಾತ್ರಗಳ ಮುಖದಲ್ಲಿ ವ್ಯಕ್ತವಾಗುವ ಭಾವಲಕ್ಷಣಗಳನ್ನು ಅನುಭಾವ ಎಂದು ಕರೆಯುತ್ತಾರೆ. ಉದಾಹರಣೆ ಮೂಲಕ ಅರ್ಥ ಮಾಡಿಕೊಳ್ಳುವುದಾದರೆ ಶೋಕವೆಂಬ ಭಾವಕ್ಕೆ ನಾಟಕದಲ್ಲಿ ಕಂಬನಿ, ಗದ್ಗದ ಇತ್ಯಾದಿ ಅನುಭಾವಗಳು ಉಂಟಾಗುತ್ತವೆ. ಈ ಅನುಭಾವಗಳಿಂದಲೇ ಭಾವ ಯಾವುದು ಎಂಬುದು ತಿಳಿಯುತ್ತದೆ. ಅಂದರೆ ನಾಟ್ಯಲೋಕದಲ್ಲಿ ಭಾವ ಅಭಿವ್ಯಕ್ತವಾಗುವ ಭಾಷೆಯೇ ಅನುಭಾವ. ಹೀಗಾಗಿ ವಿಭಾವದ ಮೂಲಕ ಭಾವ ಅನುಭಾವ ರೂಪದಲ್ಲಿ ನಾಟ್ಯದಲ್ಲಿ ಅದು ಪ್ರಕಟಗೊಳ್ಳುತ್ತದೆ. ಹೀಗೆ ಮನಸ್ಸಿನಲ್ಲಿ ಉಂಟಾದ ಭಾವವು ತೀವ್ರಗೊಂಡಾಗ ವ್ಯಕ್ತಿಯ ನಡೆ ನುಡಿಯಲ್ಲಿ ಗೋಚರವಾಗುವ ಕ್ರಿಯಾವಿಶೇಷಗಳೇ ಅನುಭಾವಗಳು. ಅಂದರೆ ವ್ಯಕ್ತಿಯ ಬಾಹ್ಯ ರೂಪ, ವ್ಯಕ್ತಿಯ ಅಂತರಂಗ ರೂಪ, ಅವು ನೋಡುಗರ ಕಣ್ಣಿಗೆ ಅಥವಾ ಸಹೃದಯಗಾರರ ಕಣ್ಣಿಗೆ ಯಾವ ರೀತಿಯಾದಂತಹ ದೈಹಿಕ ಬದಲಾವಣೆಗಳು, ದೈಹಿಕ ಚಟುವಟಿಕೆಗಳು ಕಂಡುಬರುತ್ತವೆ. ಅಂಗಾಂಗಗಳ ಚಲನೆ, ಮೈ ನಡುಕ, ಪುಳಕ, ಕಂಬನಿ ಮುಂತಾದ ಅನುಭವಗಳಾಗಿ ನಿಲ್ಲುತ್ತವೆ. ಇಂತಹ ಅನುಭವಗಳನ್ನು ಸಾಹಿತ್ಯಿಕ ಅಥವಾ ಕಾವ್ಯಮೀಮಾಂಸೆಯ ಹಿನ್ನೆಲೆಯಲ್ಲಿ 4 ಪ್ರಭೇದಗಳಾಗಿ ಕಂಡುಬರುತ್ತವೆ. ತಾತ್ವಿಕ ಅನುಭವ, ಕಾಯದ ಅನುಭವ, ಮಾನಸಿಕ ಅನುಭವ, ಆಹಾರ ಅನುಭವ. ಇವುಗಳ ಮೂಲಕವಾಗಿ ತಿಳಿದು ಬರುತ್ತವೆ. ಹೀಗೆ ಭಾವ ಅನುಭವದ ವಿಚಾರಗಳನ್ನು ಭರತ ಮುನಿ ತನ್ನ ರಸ ಸಿದ್ಧಾಂತದೊಳಗೆ ತಿಳಿಸಲ್ಪಡುತ್ತಾನೆ. ವಿಭಾವ, ಅನುಭಾವ, ವ್ಯಭಿಚಾರಿ, ಸಂಯೋಗಾತರ, ರಸ ನಿಷ್ಪತ್ತಿ ಇವೆಲ್ಲವೂ ಸೂಕ್ತವಾಗಿ, ಸಹಜವಾಗಿ, ನಿಯಮಬದ್ಧವಾಗಿ ಸಂಯೋಜನೆಗೊಂಡಾಗ, ಮಿಳಿತಗೊಂಡಾಗ ಮನುಷ್ಯನ ಹೃದಯದಲ್ಲಿ, ಅಂತರಂಗದಲ್ಲಿ
ರಸ ನಿಷ್ಪತ್ತಿ ಉಂಟಾಗುತ್ತದೆ ಅನ್ನುವುದನ್ನು ವ್ಯಕ್ತಪಡಿಸುತ್ತಿದ್ದಾನೆ. ಈ ಒಂದು ಮಾಹಿತಿ ತಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ರಸ ಸಿದ್ಧಾಂತದ ವಿಚಾರಗಳಲ್ಲಿ ಸಂಕ್ಷಿಪ್ತವಾದಂತಹ ಈ ಒಂದು ಧ್ವನಿ ಮುದ್ರಣ ಪಾಠ ತಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿದೆ. ಇನ್ನು ಮುಂದಿನ ಅವಧಿಯೊಳಗ ಭರತ ಮುನಿ ಹೇಳಿದಂತಹ ಸ್ಥಾಯಿ ಭಾವಗಳು, ರಸಭಾವಗಳು, ಸಂಚಾರಿ ಭಾವಗಳ ಕುರಿತಾದಂತಹ ಮಾಹಿತಿಯನ್ನ ತಮಗೆ ನಾನು ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.